ಜಾಸ್ತಿ ತುಪ್ಪ ಹಾಕೊತೀನಿ, ಮತ್ತೆ ಸ್ವಲ್ಪ ಕಚ್ ಕಚ್ ಥರ ಆಗ್ಬಿಡತ್ತೆ ಅಂತ ನಾನು ಲಾಸ್ಟ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಗೌಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾಳೆ ಇರೋ ಸ್ಪೆಷಲ್ ಡೇ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ವಿಡಿಯೋ ನೋಡಿರೋರಿಗೆ, ನನ್ನ ವ್ಲಾಗ್ಸನ್ನ ನೋಡಿರೋರಿಗೆ ಗೊತ್ತು ನಮ್ಮ ಮನೇಲಿ ಸೂಫ್ ಇದ್ದಾನೆ ಅಂತ, ಮೀನ್ಸ್ ಪೆಟ್ ಇದೆ ಅಂತ ಹೇಳಿ. ಸೊ ನಾಳೆ ಅವನ ಬರ್ಡೇ ಇದೆ. ಪ್ರತಿ ವರ್ಷವೂ ಡಿಫ್ರೆಂಟಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೋ, ಈ ವರ್ಷವೂ ಸಹ ಅದನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದನ್ನು ಸ್ಪೆಷಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ದಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾಳೆ ಮೀನ್ಸ್ ಸಂಡೇ ಇರೋದು ಒಂದು ಬರ್ಡೇ, ಬಟ್ ಇವತ್ತು ಸ್ಯಾಟರ್ಡೇ ಇಂದಾನೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಒಂದು ಸ್ಪೆಷಲ್ ಡಿಶ್ನ ಕುಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಅದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ. ವಿಡಿಯೋನ ಮಿಸ್ ಮಾಡ್ದಲೇ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಸ್ ಯೂಶುವಲ್ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಮುಂದೆ ಬರೋ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ನ ಮಿಸ್ ಮಾಡ್ದಲೇ ಪ್ರೆಸ್ ಮಾಡಿ. ಆ್ಯಂಡ್ ಈಗ ಅವ್ನ ಬರ್ಡೇಗೆ ಅಂತ ಸಮ್ ಆಫ್ ಐಟಮ್ಸ್ ಪರ್ಚೇಸ್ ಮಾಡಬೇಕು, ಜೊತೆಗೆ ಅವನಿಗೆ ಗಿಫ್ಟ್ ತರಬೇಕು. ಹಾಗಾಗಿ ಹೊರಗಡೆ ಹೋಗೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ಹೋಗಿ ಎಲ್ಲ ಐಟಮ್ಸ್ನ ಪರ್ಚೇಸ್ ಮಾಡಿಕೊಂಡು ಅವ್ನಿಗೆ ಗಿಫ್ಟ್ ತೊಗೊಂಡು ಬರೋಣ. ಓಕೆ, ನಮ್ಮ ಮನೆಯಿಂದ ಹೊರಟು ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಇಬ್ರು ಪೆಟ್ ಶಾಪ್ಗೆ ಹೋದೋ. ಅಲ್ಲಿರೋ ಟಾಯ್ಸ್ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಆ್ಯಪಲ್ಲು, ಡೋನಟ್ಟು, ಇನ್ನು ಡಿಫ್ರೆಂಟ್ ಆಗಿರೋ ಟಾಯ್ಸ್ ಎಲ್ಲ ಇತ್ತು. ಪೆಟ್ಗಳು ಸಹ ಜಿಮ್ ಮಾಡಲಿ ಅಂತ ಹೇಳಿ ಡಂಬಲ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳಿ ನಾನು ಮಾತಾಡಿಕೊಂಡು ಫೈನಲಿ ನಾನು ಕಾನ್ಸಂಗ್ ಹಾಗೆ ಶೂನ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ಟಿಕ್ ಫ್ರೀ ಮೆಡಿಸಿನ್ಸ್ ಸಹ ತೊಗೊಂಡೆ. ಸೇಮ್ ಪ್ಲೇಸಲ್ಲಿ ಪೆಟ್ ಕ್ಲಿನಿಕ್ ಸಹ ಇತ್ತು. ಹಾಗಾಗಿ ಬೇರೆ ಬೇರೆ ಡಾಗ್ಸ್ ಎಲ್ಲ ಬರ್ತಿದ್ದೋ. ಅದರಲ್ಲಿ ಒಂದು ಡಾಗ್ ಮಾತ್ರ ನಾನು ಕರೆದ ತಕ್ಷಣ ನನ್ನ ಹತ್ರ ಬಂದು ತುಂಬಾ ಮುದ್ದು ಮಾಡಿಸ್ಕೊತಾ ಇತ್ತು. ಅದು ನನ್ನ ಹತ್ರನೇ ಇತ್ತು ಸ್ವಲ್ಪ ಹೊತ್ತು. ಹಾಗೆ ತುಂಬ ಪೆಟ್ಗಳೆಲ್ಲ ಬರ್ತಾ ಇದ್ದು. ಸೂಫಿ ಥರನೇ ಇಲ್ಲ? ನೀನು ಸೂಫಿನಾ? ಇಲ್ಲ, ಕಣ್ಣು ಬೇರೆ. ನೀನು ಸೂಫಿನಾ? ಏನು ನಿನ್ನ ಹೆಸರು? ಮನೆಗೆ ಇಲ್ಲೊಬ್ಬ ಬಂದ ನೋಡು. ಇಲ್ಲಿ ನಾನು ಶಾಪಿಂಗ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ತೇಜುನು ಸಹ ಸೂಫಿಗೆ ಅಂತ ಶಾಪ್ ಮಾಡ್ತಾ ಇದ್ರು ಟಾಯ್ಸ್ನೆಲ್ಲನೂ. ಬಟ್ ಖುಷಿ ಅಂತ ಹೇಳಿದ್ರೆ ಇಬ್ರು ಬೇರೆ ಬೇರೆ ಥರನೇ ಟಾಯ್ಸ್ ತಂದಿದ್ದೀವಿ, ಸೇಮ್ ಆಗಿಲ್ಲ. ಆ್ಯಂಡ್ ಡಿಫ್ರೆಂಟ್ ಆಗಿ ಅಂತ ಶೂನು ತೊಗೊಂಡು ಬಂದಿದ್ದಾರೆ ತೇಜು. ಆಗಲ್ಲ, ಚಿಕ್ಕ ಆಯಿತು 5 ತಗೊಳ್ಳಿ. ಸ್ಪೆಷಲಿ ಸೂಫಿಗೆ ಟಾಯ್ಸ್ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ನಮಗೆ ಸ್ವಲ್ಪ ಭಯ ಆಗ್ತಿರುತ್ತೆ, ಯಾವ ತೊಗೊಂಡೋದ್ರೆ ಅವ್ನು ಆಟ ಆಡ್ತಾನೋ ಇಲ್ವೋ ಅಂತ ಹೇಳಿಬಿಟ್ಟು. ಯಾಕಂದರೆ ತುಂಬ ಟಾಯ್ಸ್ ಹಾಗೆ ಮಾಡಿದ್ದಾನೆ ಅವನು. ಇನ್ನು ನಾನು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಅದಕ್ಕೆ ಸ್ವಲ್ಪ ಬೇಗನೆ ಗ್ರೂಮಿಂಗ್ ಮುಗಿಸ್ಕೊಳ್ಳೋಣ ಅಂತ ಬಂದ ತಕ್ಷಣ ಅವ್ನು ಕರ್ಕೊಂಡು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಗ್ರೂಮಿಂಗ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಬೆಳಗ್ಗೆನೆ ಮನೆ ಹತ್ರ ನವಿಲ್ ಬಂದಿತ್ತು. ಅದನ್ನು ನೋಡಿ ಸಖತ್ ಖುಷಿ ಆಯಿತು. ಯಾರಿಗೆ ತಾನೇ ನವಿಲ್ ಅಂದರೆ ಇಷ್ಟ ಆಗಲ್ಲ. ಅದಾದಮೇಲೆ ಸೂಫಿಗೆ ಆಯಿಲ್ ಮಸಾಜ್ ಮಾಡೋಣ ಅಂತ ಹೇಳಿ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಚೆನ್ನಾಗಿ ಆಯಿಲ್ ಹಾಕಿ ಮಸಾಜ್ ಮಾಡಿದೆ. ಅವನಿಗೆ ಪ್ರತಿ ಸರಿ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆನೂ ಸ್ವಲ್ಪನಾದರೂ ಆಯಿಲ್ ಹಾಕಿ ಮಸಾಜ್ ಮಾಡಿನೇ ಮಾಡಿಸ್ತೀನಿ. ಸೊ ದಟ್ ಅವ್ನ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ಆ್ಯಂಡ್ ಹೇರ್ ಸಹ ಸ್ವಲ್ಪ ನೀಟಾಗಿ ಗ್ರೋ ಆಗುತ್ತೆ ಅಂತ. ಹಾಯ್, ಬರ್ಡೇ ಬಾಯ್ ಗ್ರೂಮಿಂಗ್ ಸೆಷನ್ ಆಯಿತು, ಆಯಿಲ್ ಮಸಾಜ್ ಆಯಿತು. ಒಂದೇ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಸ್ನಾನ ಮಾಡೋ ವಿಡಿಯೋ ಹಾಕೋ ಆಗಿಲ್ಲ ಅಂತ ಹೇಳಿ. ಹಾಗಾಗಿ ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಅವನ್ನ ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಸೊ ಇವಾಗ ಬರ್ಡೇಗೆ ಸ್ಪೆಷಲ್ ಡಿಶಸ್ನ ಕುಕ್ ಮಾಡೋಕ್ಕೆ. ಆರ್ ಯು ಗೈಸ್ ಆರ್ ರೆಡಿ? ಲೆಟ್ಸ್ ಸ್ಟಾರ್ಟ್ ದ ಕುಕಿಂಗ್. ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಕಮ್. ನಿನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಬರ್ತಾನೆ ಕ್ಯಾರೆಟ್ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಪೀಲ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ತುರಿದು ರೆಡಿ ಮಾಡ್ಕೋತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಕ್ಯಾರೆಟ್ ಹಲ್ವಾ ಎಷ್ಟು ಟೇಸ್ಟಿಯಾಗಿರುತ್ತೋ ಅದನ್ನು ಮಾಡೋ ಕೆಲಸನೂ ಅಷ್ಟೇ ಡಿಫಿಕಲ್ಟ್ ಇರುತ್ತೆ ಅಂತ ನನಗನ್ಸುತ್ತೆ.
ಆಗಲೇ ಕ್ಯಾರೆಟ್ನೆಲ್ಲ ತುರಿದು ರೆಡಿ ಇಟ್ಕೊಂಡಿದ್ದೀನಿ. ಈಗ ಹಲ್ವಾ ಮಾಡೋದಷ್ಟೇ ಬಾಕಿ ಇರೋದು. ಫಸ್ಟು ಜಾಸ್ತಿ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕಿದ್ದಾಯಿತು. ಇವಾಗ ಕ್ಯಾರೆಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಪ್ಯಾನ್ಗೆ ಹಾಕ್ಬೇಕಾದ್ರೆ ಕ್ಯಾರೆಟು ಫುಲ್ಲಾಗಿತ್ತು, ಈಗ ಮುಕ್ಕಾಲು ಭಾಗ ಬಂದಿದೆ. ಬೆಂದಮೇಲೆ ಅರ್ಧ ಆಗುತ್ತೆ. ಕ್ಯಾರೆಟ್ ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು, ಇಲ್ಲಾಂದರೆ ಅದೊಂಥರ ಅನಿಸುತ್ತೆ. ತುಪ್ಪದಲ್ಲೇ ಫುಲ್ ಕ್ಯಾರೆಟ್ ಹುರ್ಕೊಳ್ಳೋದ್ರಿಂದ ಸೊ ತುಪ್ಪದ ಫ್ಲೇವರ್ ಕ್ಯಾರೆಟಿಗೆ ಆ್ಯಡ್ ಆಗುತ್ತೆ. ಜೊತೆಗೆ ಜಾಸ್ತಿ ಹೊತ್ತು ಹುರಿದ್ರೆ ಸ್ವಲ್ಪ ಹಸಿ ಸ್ಮೆಲ್ ತುಂಬ ನೀಟಾಗಿ ಹೋಗಿರುತ್ತಲ್ಲ, ಕ್ಯಾರೆಟ್ ಹಲ್ವಾ ಟೇಸ್ಟಿಯಾಗಿ ಬರುತ್ತೆ. ಆಲ್ರೆಡಿ ನಾನು ಹಾಲು ಕಾಯಿಸಿ ಇಟ್ಕೊಂಡಿದ್ದೀನಿ. ಕಪ್ಪಷ್ಟು 1-2 ಕಪ್ಪಷ್ಟು ಹಾಲು ಹಾಕ್ತೀನಿ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಹಾಲಿನ ಜೊತೆ ಕ್ಯಾರೆಟ್ ಫುಲ್ ಬೆಂದು ಸಾಫ್ಟ್ ಆಗುತ್ತೆ. ಅದಾದಮೇಲೆ ಸಕ್ಕರೆ ಆ್ಯಡ್ ಮಾಡಿದ್ರೆ ಕ್ಯಾರೆಟ್ ಎಲ್ಲ ಫುಲ್ ಬೆಂದಿರುತ್ತಲ್ಲ, ಟೇಸ್ಟ್ ಚೆನ್ನಾಗಿ ಆ್ಯಡ್ ಆಗುತ್ತೆ. ಮುಂಚೆನೇ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಕ್ಯಾರೆಟ್ ಸ್ವಲ್ಪ ಬೇಗ ಬೇಯಲ್ಲ ಮತ್ತು ಸ್ವಲ್ಪ ಕಚ್ ಥರ ಆಗಿಬಿಡುತ್ತೆ ಅಂತ ನಾನು ಲಾಸ್ಟಲ್ಲಿ ಸಕ್ಕರೆ ಆ್ಯಡ್ ಮಾಡ್ತೀನಿ. 10 ಮಿನಿಟ್ಸ್ ಟೈಮ್ ಅಷ್ಟು ಕ್ಯಾರೆಟ್ನ ಹಾಲಲ್ಲಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗುತ್ತೆ. ಈ ಕಡೆ ಕ್ಯಾರೆಟ್ ಬೇಯೋಷ್ಟರಲ್ಲಿ ಇನ್ನೊಂದು ಸೈಡು ಪಾತ್ರೆಗೆ ತುಪ್ಪ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಅಷ್ಟರಲ್ಲಿ ಬೆಂದಿತ್ತು. ಅದಕ್ಕೆ 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ. ಕ್ಯಾರೆಟ್ನ ಕಂಪ್ಲೀಟ್ ಆಗೋವರೆಗೂ ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ಏಲಕ್ಕಿ ಪೌಡರ್ ಹಾಗೆ ರೋಸ್ಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಕುಕ್ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಲಿಕ್ವಿಡ್ ಥರ ಆಗುತ್ತೆ. ಅದೆಲ್ಲ ಡ್ರೈ ಆಗಿ ಹಾಕಿರೋ ತುಪ್ಪ ಸ್ವಲ್ಪ ಬಿಟ್ಕೊಳ್ಳೋ ಥರ ಕಾಣಿಸ್ಬೇಕು. ಅಲ್ಲಿವರೆಗೂ ಅದನ್ನು ಕುಕ್ ಮಾಡಿದ್ರೆ ಹಲ್ವಾ ರೆಡಿ ಆಗುತ್ತೆ. ಫೈನಲಿ ಸೂಫಿ ಬರ್ಡೇ ಸ್ಪೆಷಲ್ ಹಲ್ವಾ ರೆಡಿಯಾಗಿದೆ. ನಾನೇ ಫಸ್ಟ್ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ತುಂಬಾ ಸೂಪರಾಗಿತ್ತು. ನೀವು ಅಂದ್ಕೊಂಡ್ರಾ ಇಷ್ಟು ಹಲ್ವಾ ಪೂರ್ತಿ ನಾವೇ ತಿಂತೀವಿ ಅಂತ? ನೋ. ಸೂಫಿ ಇಬ್ಬರಜ್ಜಿ ಮನೆಗೂ ಒಂದು ಬರ್ಡೇ ಸ್ವೀಟ್ ಕೊಡಬೇಕಲ್ವಾ, ಸೊ ಪಾರ್ಸಲ್ಗೆ ರೆಡಿ ಮಾಡಿರೋ ಹಲ್ವಾನ ಅವನಿಗೆ ಚೂರು ಟೇಸ್ಟಿ ಮಾಡಿ ಮಿಕ್ಕಿ ಸ್ವಲ್ಪ ನಾವಿಬ್ರು ಟೇಸ್ಟ್ ಮಾಡಿ ಅವ್ರ ಅಜ್ಜಿ ಮನೆಗೆ ಕೊಟ್ಬಿಟ್ಟು ಬಂದೋ. ಫೈನಲಿ ಟೇಸ್ಟಿ ಹಲ್ವಾ ರೆಡಿ. ನೆಕ್ಸ್ಟ್ ಇರೋ ಮೇನ್ ವರ್ಕ್ ಅಂತ ಹೇಳಿದ್ರೆ ಸೂಫಿ ಬರ್ಡೇ ಕೇಕ್ ರೆಡಿ ಮಾಡೋದು. ನನಗೆ ಅದೇ ಮೇನ್ ತಲೆನೋವಾಗಿರೋದು. ಯಾಕಂದರೆ ಸೂಫಿ ತುಂಬಾ ಪರ್ಟಿಕ್ಯುಲರ್ ಫುಡ್ ವಿಷಯದಲ್ಲಿ. ಸೊ ಹಾಗಾಗಿ ಅವ್ನಿಗೆ ಯಾವ ಥರದ್ದು ಮಾಡಬೇಕು ಅನ್ನೋದೇ ನನಗೆ ಸ್ವಲ್ಪ ತಲೆನೋವಾಗಿತ್ತು. ಸೊ ಅವನು ಇಷ್ಟಪಡೋ ಎಲ್ಲ ಫುಡ್ಗಳನ್ನೂ ಹಾಕಿ ಒಂದು ಕೇಕ್ ಅಂತ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ. ಫಸ್ಟು ಸ್ವೀಟ್ ಪೊಟ್ಯಾಟೋನ ಸ್ಟೀಮ್ ಮಾಡಿಕೊಂಡು ಪ್ರೊಸೆಸರ್ಗೆ ಚಿಕನ್ನು ಹಾಗೆ ಸ್ವೀಟ್ ಪೊಟ್ಯಾಟೊ, ಅವನು ತುಪ್ಪ ಪ್ರಿಯ ಆಗಿರೋದ್ರಿಂದ ಸ್ವಲ್ಪ ತುಪ್ಪ, ಮೊಟ್ಟೆ ಹಾಗೆ ಪೀನಟ್ ಬಟರ್ನ ಹಾಕಿ ಗ್ರೈಂಡ್ ಮಾಡಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮೋಲ್ಡ್ ಇಟ್ಬಿಟ್ಟು ಅದ್ರ ಮೇಲೆ ರೌಂಡ್ ಶೇಪಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ನಾನು ಅದ್ರ ಮೇಲೆ ಹಾಕಿ ಒಂದು ಶೇಪ್ ಕೊಟ್ಬಿಟ್ಟು ಅದ್ರ ಸುತ್ತ ಒಂದು ಟ್ರೀಟ್ನ ಇಟ್ಬಿಟ್ಟು ಮೇಲೆ ಸ್ವಲ್ಪ ಪೆಡಿಗ್ರಿನಲ್ಲಿ ಹಾರ್ಟ್ ಶೇಪ್ ಬರೆದ್ಬಿಟ್ಟು ಏರ್ ಫ್ರೈಯರಲ್ಲಿ 180 ಡಿಗ್ರಿನಲ್ಲಿ ಒಂದು 15 ಮಿನಿಟ್ಸ್ ಕುಕ್ ಮಾಡಿದೆ ಅಷ್ಟೇ. ಕೇಕ್ ಲುಕ್ ತುಂಬ ಚೆನ್ನಾಗಿತ್ತು. ಸೂಫಿ ಬರ್ಡೇಗೆ ನಾನ್ ವೆಜ್ ಕೇಕ್ ಕುಕ್ ಮಾಡಿದ್ದಾಯಿತು. ಅವನ ಬರ್ಡೇ ಪಾರ್ಟಿಲಿ ನಮಗೂ ನಾನ್ ವೆಜ್ ಬೇಕಲ್ವಾ, ಸೊ ಅದಕ್ಕೆ ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಏರ್ ಫ್ರೈಯಲ್ಲಿ ಗ್ರಿಲ್ ಚಿಕನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದೊಂದೇ ಐಟಮ್ನ ನಿಮ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ನಾನು ಮಾಡ್ತೀನಿ. ಓಕೆ, ಗ್ರಿಲ್ ಚಿಕನ್ಗೆ ಬೇಕಾಗಿರೋ ಮೇಯ್ನ್ ಐಟಮ್ ಬಂದು ಚಿಕನ್. ಸೊ ಗ್ರಿಲ್ ಚಿಕನ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಅದಕ್ಕೆ ಬೇಕಾಗಿರೋ ಎಲ್ಲ ಮಸಾಲೆನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪುದೀನ ಇದೆ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಹಾಗೆ ಶುಂಠಿ. ಬ್ಯಾಡಗೆ ಮೆಣಸಿಕಾಯಿನ ಆಲ್ರೆಡಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು 15 ಮಿನಿಟ್ಸ್ ಮುಂಚೆನೇ. ಮಸಾಲ ಪೌಡರ್ ಐಟಮಲ್ಲಿ ಚಿಕನ್ ಮಸಾಲ, ಪೆಪ್ಪರ್ ಪೌಡರ್, ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ಕರ್ಬೇವು ಪೌಡರ್ ನನ್ನ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರೋದು, ಉಪ್ಪು ಹಾಗೆ ಕಸ್ತೂರಿ ಮೇಥಿ, ಧನಿಯಾ ಪೌಡರ್, ಆರ್ಗ್ಯಾನೋನ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋ ಎಲ್ಲ ಮಸಾಲೆ ಐಟಮ್ನು ಮಿಕ್ಸಿಗೆ ಹಾಕಿಬಿಟ್ಟು 2 ಟೇಬಲ್ ಸ್ಪೂನಷ್ಟು ನಾನು ಪ್ಲೈನ್ ಯೋಗರ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕಿ ತುಂಬ ಅಂದರೆ ತುಂಬ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಆವಾಗ ನಮಗೆ ಕೋಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ.
ಈಗ ತೋರಿಸಿದ ಎಲ್ಲ ಮಸಾಲೆನೂ ಈ ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರಿಲ್ ಚಿಕನ್ ಮಾಡೋದಕ್ಕೆ ತುಂಬ ವೆರಿ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದ್ರೆ, ಚಿಕನ್ ವಾಶ್ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ವೆನಿಗರು, ಸಾಲ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ನೀವು ಮಸಾಲೆನ ಮ್ಯಾರಿನೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೋಟ್ ಆಗುತ್ತೆ. ಗ್ರಿಲ್ ಚಿಕನ್ ಮ್ಯಾರಿನೇಷನ್ ರೆಡಿ ಆಗಿದೆ. ಇದನ್ನು ಫ್ರಿಜ್ಜಲ್ಲಿ 1-2 hours ಇಟ್ಟರೆ ಕೋಟಿಂಗ್ ಚೆನ್ನಾಗಾಗತ್ತೆ. ಆಮೇಲೆ ಕುಕ್ ಮಾಡೋಣ. ಮಸಾಲೆ ಎಲ್ಲ ಕೋಟ್ ಚೆನ್ನಾಗಾದಾಗ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ. ಏನು ಗೊತ್ತಾ, ಆ್ಯಸ್ ಪರ್ ಪ್ಲ್ಯಾನ್ ಪ್ರಕಾರ ಸೂಫಿ ಬರ್ಡೇಗೆ ನಾನು ನಾನ್ ವೆಜ್ ಡಿಶಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಈಗ ಸಡನ್ನಾಗಿ ಒಂದು ಕಾಲ್ ಬಂತು, ಅದರಿಂದ ಫುಲ್ ವೆಜ್ ಡಿಶಸ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಬೇಕು. ಹಾಗೆ ಗ್ರಿಲ್ ಚಿಕನ್ ಸಹನೂ ಕುಕ್ ಮಾಡ್ತೀನಿ. ಅದು ಹೇಗೆ ಅಂತ ವಿಡಿಯೋದಲ್ಲಿ ನೋಡಿ. ಓಕೆ. ಲಾಸ್ಟ್ ಇಯರ್ ಸೂಫಿ ಬರ್ಡೇಗೆ ರಿಲೇಟಿವ್ಸ್ ಎಲ್ಲ ಗ್ಯಾದರ್ ಆಗಿದ್ರು. ಒಂಥರ ಗ್ರ್ಯಾಂಡ್ ಫಂಕ್ಷನ್ ಥರನೇ ಆಗಿಬಿಟ್ಟಿತ್ತು. ಬಟ್ ಈ ಸರಿ ನಾರ್ಮಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವಿಬ್ಬರೇ ಮಾಡ್ಕೋತಾ ಇದ್ದೋ ಪ್ಲ್ಯಾನ್ ಮಾಡಿಕೊಂಡು. ಬಟ್ ಸಡನ್ನಾಗಿ ಒಂದು ಕಾಲ್ ಬಂತು, ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಹೇಳಿ. ಲಾಸ್ಟ್ ಇಯರ್ ಯಾರ್ಯಾರೆಲ್ಲ ಇದ್ದರು ಬರ್ಡೇಗೆ ಅವರೇ ಮತ್ತೆ ಗ್ಯಾದರ್ ಆಗ್ತಾಯಿದ್ರು. ಬಟ್ ಒಂಥರ ಖುಷಿ ವಿಷಯನೇ ಅಂತ ಹೇಳ್ಬೋದು. ಸಂಡೇ ಇರೋದ್ರಿಂದ ಬೆಂಗಳೂರಿಗೆ ಪರ್ಚೇಸ್ಗೆ ಅಂತ ಬಂದಿದ್ದರು. ಅವರು ಪೂಜೆ ಇಟ್ಕೊಂಡಿರೋದ್ರಿಂದ ನಾನ್ ವೆಜ್ ತಿನ್ನೋ ಹಾಗಿರಲಿಲ್ಲ. ಹಾಗಾಗಿ ವೆಜ್ ಫುಡ್ಡೇ ಮಾಡಬೇಕಾಗಿತ್ತು. ಸೊ ನಾನು ಸಡನ್ನಾಗಿ ಬೇಸಿಕ್ಕಾಗಿ ಏನು ಟೇಸ್ಟಿಯಾಗಿ ಚೆನ್ನಾಗಾಗೋ ಫುಡ್ಗಳು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಬೇಗ ಮಾಡಿದೆ. ಗೆಸ್ಟ್ ಮನೆಗೆ ಬರೋ ಅಷ್ಟರಲ್ಲಿ ಅಡುಗೆ ಕೆಲಸ ಮುಗಿಸಿ ಮತ್ತು ಪೂರ್ತಿಯಾಗಿ ಕಿಚನ್ ಕ್ಲೀನಿಂಗ್ ಸಹ ಮುಗಿಸಿ ಫುಡ್ಡೆಲ್ಲ ಆರ್ಗನೈಸ್ ಮಾಡಿಟ್ಟಿದೆ. ಬನ್ನಿ ಏನೇನು ಫುಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಸ್ವೀಟ್ ಡಿಶಸ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಹೆಸರುಬೇಳೆ ಪಾಯಸ, ವೆಜ್ ಕುರ್ಮಾ, ಗೀ ರೈಸ್, ಸ್ವಲ್ಪ ಸಂಡಿಗೆ, ಹಾಗೆ ಫ್ರೆಂಚ್ ಫ್ರೈ ಮಾಡಿದೆ. ಸೊ ಫ್ರೂಟ್ ಸಹ ಬೇಕು ಅಂತ ಕಲ್ಲಂಗಡಿಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇದ್ರ ಮಧ್ಯೆ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಫ್ರಿಜ್ಜಲ್ಲಿ ಹಾಗೇ ಇದೆ. ಅಷ್ಟರಲ್ಲಿ ಗೆಸ್ಟು ಸಹ ಬಂದರು. ಡೋರ್ ನಾಕ್ ಆಯಿತು. ಸೂಫಿ ಫುಲ್ ಸೌಂಡ್ ಮಾಡ್ತಾ ಇದ್ದಾನೆ. ವಿಡಿಯೋ ಮಾಡ್ತಿರ್ಬೇಕಾದ್ರೆ ವಾಯ್ಸ್ ಇತ್ತು, ಬಟ್ ಸೂಫಿ ತುಂಬಾ ಸೌಂಡ್ ಮಾಡ್ತಿರೋದ್ರಿಂದ ವಾಯ್ಸ್ನ ತೆಗಿಬೇಕಾಯಿತು. ಸೂಫಿ ಬರ್ಡೇ ಗೆಸ್ಟ್ ರೆಡಿ. ಹಾಯ್. ಹೇಗಾದರೂ ಮಾಡಿ ಸೂಫಿ ಬರ್ಡೇಗೆ ಬರ್ತೀರಲ್ಲ. ಚುಬಿ. ಫೈನಲಿ ಸೂಫಿ ಬರ್ಡೇಗೆ ಮತ್ತೆ ಎಲ್ಲ ಗೆಸ್ಟ್ಗಳಿದ್ರು ಅಂತ ನಮಗಂತೂ ತುಂಬಾ ಖುಷಿ ಆಗ್ತಿತ್ತು. ಇನ್ನು ಲಂಚ್ ಟೈಮಿಗೆ ಕರೆಕ್ಟಾಗಿ ಬಂದಿರೋದ್ರಿಂದ ಹಸುವಾಗಿರುತ್ತೆ ಅಂತ ಹೇಳಿ ಫಸ್ಟ್ ಊಟನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಮಿಕ್ಕಿದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ತುಂಬ ಅರ್ಜೆನ್ಸಿಲಿ ಕುಕ್ ಮಾಡಿದ ಎಲ್ಲ ಡಿಶಸ್ಗಳು ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಟೇಸ್ಟಿಯಾಗಿ ಈ ಡಿಶಸ್ಗಳ ರೆಸಿಪಿ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ನಾನು ಶೇರ್ ಮಾಡ್ತೀನಿ. ಊಟ ಮುಗಿಸಿ ಫೈನಲ್ ಟಚ್ ಡೆಸರ್ಟ್ ಆಗಿ ಐಸ್ ಕ್ರೀಮ್ನ ಸರ್ವ್ ಮಾಡಿ ಇಲ್ಲಿಗೆ ವೆಜ್ ಫುಡ್ ಪಾರ್ಟಿನ ಮುಗಿಸಿದ್ವಿ. ಮುಂಚೆ ಹೇಳ್ದಾಗೆ ಲಾಸ್ಟ್ ಇಯರ್ ಏನು ಗೆಸ್ಟ್ ಗ್ಯಾದರ್ ಆಗಿದ್ರಲ್ಲ ಆ ಫೋಟೋಸ್ ಇದು. ಆಫ್ಟರ್ನೂನ್ ಕೇಕ್ ಕಟಿಂಗ್ ಮಾಡಿ ಗ್ರಿಲ್ ಚಿಕನ್ ಮಾಡೋಣ ಅಂತ ಪ್ಲಾನ್ ಇತ್ತು. ಬಟ್ ಪ್ಲಾನ್ಸ್ ಎಲ್ಲ ಸಡನ್ ಆಗಿ ಚೇಂಜ್ ಆಯಿತು. ಅದೇನೇನೇನೋ ಆಗಿ ಬೇರೆನೇ ಆಯಿತು. ಸೊ ಇವಾಗ ಫೈನಲಿ ಡಿನ್ನರಿಗೆ ಗ್ರಿಲ್ ಚಿಕನ್ ಮಾಡೋ ಟೈಮ್ ಬಂದಿದೆ. ಸೊ ಗ್ರಿಲ್ ಚಿಕನ್ ಕುಕ್ ಮಾಡೋಣ. ಓಕೆ. ಫ್ರಿಜ್ಜಲ್ಲಿ ಕಾಯ್ತಿರೋ ಕೋಳಿನ ಎಬ್ರು ಸಡ ಬನ್ನಿ. ಏರ್ ಫ್ರೈಯರ್ಗೆ ಬಟರ್ ಪೇಪರ್ ಇಟ್ಟು ಅದಕ್ಕೆ ಆಯಿಲ್ ಸ್ಪ್ರೇ ಮಾಡಿ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಅದರಲ್ಲಿಟ್ಟು 180 ಡಿಗ್ರಿಗೆ 30 ಮಿನಿಟ್ಸಲ್ಲಿ ಕುಕ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಫ್ರೈಯರಲ್ಲಿ ಈಗ ಗ್ರಿಲ್ ಚಿಕನ್ಗೆ ಇಟ್ಟಾಗಿದೆ. ಇದು ಕುಕ್ ಆಗಕ್ಕೆ ಮಿನಿಮಮ್ 30 ಮಿನಿಟ್ಸ್ ಬೇಕು. ಅಷ್ಟರಲ್ಲಿ ನಾವು ಕೇಕ್ ಕಟಿಂಗಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ.
ನಾನು ಚಿಕನ್ನ ಏರ್ ಫ್ರೈಯರ್ಗೆ ಇಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋತಿರ್ಬೇಕಾದ್ರೇ ತೇಜು ಆಲ್ರೆಡಿ ವಾಲ್ ಡೆಕೋರೇಷನ್ನು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಟೇಬಲ್ ಡೆಕೋರೇಷನ್ ಪೆಂಡಿಂಗ್ ಇತ್ತು. ನಾನು ಕೇಕ್ನೆಲ್ಲ ಪ್ಲೇಟ್ಗೆ ಅರೇಂಜ್ಮೆಂಟ್ ಮಾಡಿಕೊಟ್ಟು ನಾನು ಸಹ ಡೆಕೋರೇಷನ್ಗೆ ಹೆಲ್ಪ್ ಮಾಡಿದೆ. ಸೂಫಿ ಆಲ್ಸೋ ವೆಯ್ಟಿಂಗ್, ಏನೋ ಮಾಡ್ತಾ ಇದ್ದಾರೆ ಸ್ಪೆಷಲಾಗಿ ಲೈಟೆಲ್ಲ ಆನ್ ಮಾಡಿಕೊಂಡು ಅಂತ. ಅವ್ನು ನಮ್ಮನ್ನೇ ನೋಡ್ಕೊಂಡು ಕಾಯ್ತಾ ಇದ್ದ. ಮಾರ್ನಿಂಗೇ ಸೂಫಿ ಬರ್ಡೇ ಕೇಕ್ನ ರೆಡಿ ಮಾಡಿಟ್ಟಿದ್ದೆ. ಬಟ್ ಕುಕ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಲೈಕ್ ಬೇಕ್ರಿ ಥರ. ಯಾವುದೇ ರೀತಿ ಬೇಕಿಂಗ್ ಪೌಡರ್ ಏನೂ ಯೂಸ್ ಮಾಡಿಲ್ಲ ಅಂದ್ರೂ ಕ್ಲೋಸ್ ಮಾಡಿಟ್ಟಿದ್ದೆ. ಇವಾಗ ಓಪನ್ ಮಾಡಿದಾಗಲೂ ಅಷ್ಟೇ, ಈಗಲೂ ಸಹ ಅಷ್ಟೇ ಫ್ರೆಶ್ ಆಗಿ ತುಂಬ ಸ್ಮೆಲ್ ಚೆನ್ನಾಗಿತ್ತು ನನಗೇನೆ. ಅದಾದಮೇಲೆ ಅವನ್ನ ಟೇಬಲ್ ಹತ್ರ ಕರೆಸ್ಕೊಂಡು ಆ ಫೋಟೋಸ್ಗಳಿಗೆ ಪೋಸ್ ಕೊಡಿಸ್ಕೊಳ್ಳೋ ಅಷ್ಟರಲ್ಲಿ ನಮಗಂತೂ ಸಾಕಾಗೋಯ್ತು. ಅವನು ಬೋಳ್ತಾನೇ ಇದ್ದ. ಫೈನಲಿ ಕೇಕ್ ಕಟಿಂಗ್ ಟೈಮ್ ಬಂತು. ಹ್ಯಾಪಿ ಬರ್ಡೇ ಎಲ್ಲ ಜನ ನಿಮ್ಗೆ ಓಕೆ. ಪ್ಲೀಸ್ ಕೂಲರ್ ಸೌಂಡ್ನ ಇಗ್ನೋರ್ ಮಾಡಿ. ನಾವಿಬ್ಬರು ಸೇರಿ ಅವ್ನು ಕೇಕ್ ಕಟಿಂಗ್ ಮಾಡ್ತಾ ಇದ್ದೋ. ಕೈ ಇಡು ಅಂದ ತಕ್ಷಣ ಅವನು ಇಟ್ಟ. ಬಟ್ ಈಸ್ ಆಲ್ಸೋ ವೇಟಿಂಗ್ ಫಾರ್ ದ ಕೇಕ್. ಫೈನಲಿ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಏನು ಅಂತ ಹೇಳಿದ್ರೆ, ಸೂಫಿ ಕೇಕ್ನ ತುಂಬ ಇಷ್ಟಪಟ್ಟು ತಿಂದ. ನನಗದೇ ತುಂಬಾ ಗ್ರೇಟ್ ಅನ್ನೋ ಥರ ಆಗಿಬಿಡ್ತು. ಆಲ್ಮೋಸ್ಟ್ ಆಫ್ ಆಫ್ ದ ಕೇಕ್ನ ಖಾಲಿ ಮಾಡ್ದ. ಬಿಕಾಸ್ ಲಾಸ್ಟ್ ಇಯರ್ ಮಾಡಿದ ಕೇಕ್ನ ಅವನು ತಿನ್ನಲೇ ಇಲ್ಲ. ಸೊ ನನಗೆ ಸಖತ್ ಬೇಜಾರಾಗಿತ್ತು. ಫಸ್ಟ್ ಟೈಮ್ ಗ್ರಿಲ್ ಚಿಕನ್ ಮಾಡ್ತಿರೋದ್ರಿಂದ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಹೇಗೆ ಬಂದಿರ್ಬೋದು ಅಂತ. ಏರ್ ಫ್ರೈಯರ್ ಓಪನ್ ಮಾಡಿದ ತಕ್ಷಣ ನಾನು ಫುಲ್ ಕಿರ್ಚಾಡ್ಬಿಟ್ಟೆ. ಯಾಕಂದರೆ ಚಿಕನ್ ನೀಟಾಗಿ ಕುಕ್ ಆಗಿತ್ತು, ರೋಸ್ಟ್ ಆಗಿ ನೋಡೋಕೆ ಮಾತ್ರ ಸಖತ್ ವಾವ್ ಥರ ಕಾಣ್ತಾ ಇತ್ತು. ನಾನು ಟಚ್ ಮಾಡಲ್ಲ ನೋಡ್ತಾ ಇದ್ದೆ, ಚಿಕನ್ನ ಅಲ್ಲಾಡಿಸ್ಬಿಟ್ಟು ಪ್ರಾಪರಾಗಿ ಬೆಂದಿದೆಯಾ ಅನ್ನೋ ಥರ. ಫ್ರ್ಯಾಂಕ್ಲಿ ಹೇಳಬೇಕು ಅಂತ ಹೇಳಿದ್ರೆ ಲುಕ್ ವೈಸ್ ಏನು ಸೂಪರಾಗಿ ಕಾಣಿಸ್ತದೆಯೋ ಅದೇ ರೀತಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಮಾತ್ರ ಸಖತ್ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ನಾನು ಗ್ರಿಲ್ ಚಿಕನ್ನ ಏರ್ ಫ್ರೈಯರಲ್ಲಿ ಕುಕ್ ಮಾಡಿರೋದು. ಚಿಕನಿಗೆ ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಕೋಟ್ ಆಗಿ ಒಳಗಡೆ ಎಲ್ಲ ಹೋಗಿ ತುಂಬಾ ಟೇಸ್ಟಿಯಾಗಿತ್ತು ಚಿಕನ್ನು. ಫ್ರೆಂಡ್ಸ್, ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಹೀಗೆ ನಮ್ಮ ಈ ಸ್ಪೆಷಲ್ ಡೇ ವ್ಲಾಗ್ನ ಕಂಪ್ಲೀಟ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.